ನನ್ನ ಮಗಳು. ಅತ್ತೀರ ನಾ ಏನು ಊರ್ ಬಿಟ್ಟು ಕರ್ಕೊಂಡ್ ಹೊಂಟಿಲ್ಲ, ಇದ್ದೂರಾಗಲ್ಲ. ನಿಮ್ಗೆ ಯಾವಾಗ ಬೇಕು ಬಂದು ಮಾತಾಡ್ಸ್ಕೊಂಡು ಹೋಗ್ರಿಲ್ಲ. ಇಟ್ಟು ದಿನ ನಮ್ಮ ಕೂಡಿದ್ಲು, ಆದ್ರೆ ನಮ್ಮ ಮನ್ಯಾಗ ಇದ್ದಂಗೆ ಆಕತ್ತೇನಪ್ಪ. ಹೆಣ್ಣಿನ ಜನ್ಮ ಅಂತಾದ ಏನಂತಿನ್ನ, ಒಂದ್ ಕಡೆ ಹುಟ್ಟಿ ಒಂದ್ ಕಡೆ ಹೋಗಿ ಜೀವನ ಮಾಡೋದು. ಯವ್ವ, ನನ್ನ ಮಗಳು ಒಂದು ತವ್ರ ಮನ್ಯಾಗರ ಒಂದು ಸುಖ ಕಾಣಲಿಲ್ಲ ನೋಡಪ್ಪ. ತವ್ರ ಮನ್ಯಾಗ ಆಕೆನ ಕುಂತು ತಿಂದಿಲ್ಲ, ದುಡ್ದ ತಿಂದಾಳ ನನ್ನ ಮಗಳು. ಆಕೆ ತಿಳುವಳಿಕೆ ಬಂದಾಗಿಂದನು ಆಕೆನ ಒಂದ ದಿನ ಖಾಲಿ ಕುಂತಾಕೆಲ್ಲ ನನ್ನ ಮಗಳು ಬರೀ ಕಷ್ಟದಾಗ ಬಂದೈತಿ. ನನ್ನ ಮಗಳನ್ನ ಚಂದ ನೋಡ್ಕರಪ್ಪ ಶಂಕರಪ್ಪ. ಆಕೆಗೆ ದುಡ್ಕು ಸ್ವಭಾವ ಒಂದೈತಿ, ಸಿಟ್ಟು ಬಂತಂದ್ರೆ ಯಾರನ್ನೂ ಕೇಳಂಗಿಲ್ಲ, ಮಕ್ಕ ಕೊಡ್ದಂಗೆ ಮಾತಾಡ್ಬಿಡ್ತಾವ ನಮ್ಮ ಮೀನಾಕ್ಷಿ. ಸ್ವಲ್ಪ ನೀನ ಹೊಂದ್ಕೊಂಡು ಹೋಗಪ್ಪ. ಆತಾಡತ್ತಿ ನೀವು ಒಟ್ಟ ನಿಮ್ಮ ಮಗಳ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾನು ನಮ್ಮ ಮನ್ಯಾಗ ರಾಣಿ ಥರ ಇಟ್ಕೊಂತೀನಿ ನಿಮ್ಮ ಮಗಳನ್ನ. ಯಾವ ಅಂತಿಲ್ಲ ಗಂಬೆ, ಅವ್ರ ದನಿಯರು ಕೆಲ್ಸಕ್ಕೆ ಬಾ ಅಂದ್ರಂತ ಹಂಗ ಹೋಗೇ ಬಿಟ್ಟ. ಮತ್ತೆ ಪಗಾರ ಕೊಡಂಗಿಲ್ಲಲ್ಲ, ಅದಕ್ಕೆ ಹೋಗೇ ಬಿಟ್ಟು ನಾವು ಇನ್ನೂ ಇಲ್ಲದಲ್ಲ. ಆಕಿ ಒಳ ಮಕ್ಕೊಂದ ಅನ್ನ ಕರಿತೀಯ? ಆಕಿಗೆ ಯಾಕೆ ಹೇಳಿ ಹೋಗ್ಯವ? ಆಕಿ ಏನು ಇಟ್ಕೊಂಡಾಳ? ಅವ್ರು ಇಟ್ಕೊಳ್ಳಿ ಬಿಟ್ಕೊಳ್ಳಪ್ಪ, ಇಷ್ಟ ಮಾಡಿದ್ರು ಅವ್ರು ನಮ್ಮ ಇನ್ನೇ ಅಲ್ಲ ಕರಿ. ಏ ಗೌರಿ, ಏ ಗೌರಿ ಬಾಯಿಲೆ. ಏನು ನೆಮ್ಮದಿಯಿಂದ ನಿದ್ದೆ ಮಾಡಕ್ಕೆ ಬಿಡಂಗಿಲ್ಲಲ್ಲ ನಿಮ್ಮ ಮನ್ಯಾಗ? ಏ ಗೌರಿ, ನಮ್ಮ ತಂಗಿ ಗಂಡಮ್ಮನಿ ಹೊಂಟಾಳ, ಕಳ್ಸಕ್ಕೆ ಹೋಗ್ಬಿಡು ಬಾ. ಆಕೇನು ಊರು ಬಿಟ್ಟು ಊರಿಗೆ ಹೊಂಟಾಳನ ಕಳ್ಸಿ ಬರಾಕ? ಇದ್ದೂರಾಗ ಅಲ್ಲ. ನೀವು ಹೋರಿ ಕಳ್ಸಾಕ, ನಾನು ಯಾಕೆ ಬರ್ಬೇಕು? ನೋಡು ಗೌರಿ, ಆಕೆ ನಮ್ಮ ಕೂಡ ಇನ್ನು ಇರ್ತಾಳನ ಹೇಳಿ ನೋಡುನು. ಆಕೆ ಗಂಡಮ್ಮನಿಗೆ ಹೋಗ್ಕಳ, ಆಕೆ ನಗನಗತ ಕಳಿಸ್ಕೊಡುನು ಬಾ. ವೈನಿ ನಾ ಹೋಗಿ ಬರ್ತೀನಿ ರೀ. ಹೋಗು, ಹೊಳಿ ಬರಬೇಡ. ನೀವು ಬಾ ಅಂದ್ರೆ ನಾನು ಹೆಂಡತಿನ ಕಳಿಸ್ಕೊಡಂಗಿಲ್ಲ ಆಡ್ರಿ ನಾನು. ಮೀನಾಕ್ಷಿ ನಡಿ, ಮರ್ಯಾದಿಲ್ಲ ಜಗದಾಗ ಒಂದು ನಿಮಿಷ ನಿಂದ್ರಬಾರ್ದು, ನಡಿ ಹೋಗೋಣ. ಈ ಗೌರಿ ನಿನ್ನ ತೆಲಿಗಿಲಿ ಕೆಟ್ಟತನ ಏನು ಮಾತಾಡಕತ್ತಿ ನೀನು? ಮೀನಾಕ್ಷಿ ನಾ ಅದಕ್ಕೆ ಹೇಳಿನಿ ಆಕಿನ ಕರಿಯೋದು ಬೇಡ ಅಂತೀ. ಇರ್ಲಿ ಬಿಡಣ್ಣ. ವೈನಿ ನನ್ನಿಂದ ನಿಮ್ಗೆ ಏನಾರ ಮನಸ್ಸಿನ ನೋವಾಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ ವೈನಿ. ನಾ ಇನ್ನು ಹೋಗಿ ಬರ್ತೀನಿ. ಹೋಗ್ಬಾರವ ಮಾತಾಯಿ, ಮಾಡೋದೆಲ್ಲ ಮಾಡಿಬಿಟ್ಟು ಈ ಮತ್ತು ಮ್ಯಾಗ ಈ ಬಣ್ಣ ಸುಣ್ಣ ಹಚ್ಚಿಡಾಕ್ ಬಂದ. ಹೋಗು ಮೀನಾಕ್ಷಿ. ನಿನ್ನ ಗಂಡನ ಕೂಡ ಚಂದಾಗಿರವ. ಗಂಡ ಹೆಂಡತಿ ನಡುವೆ ಒಂದು ಮಾತು ಬರ್ತೈತಿ, ಹೊಕ್ಕಿರ್ತೈತಿ, ಅದನ್ನ ದ್ವಾಡ ಮಾಡ್ಕೊಂಡು ಹೋಗಕ್ಕೆ ಹೋಗ್ಬೇಡ ಅಯ್ಯವ. ನೋಡುವ ಅಲ್ದಾರ ಮುಂದೆ ಹೌದನ್ನೋ ಹಂಗೆ ಬಾಳೆ ಮಾಡ್ಬೇಕು ನೋಡುವ, ತೊಡಿ ತಟ್ಟಿ. ಅಯ್ಯೋ ನಿಮ್ಮ ಮಗಳು ಏನು ಬಾಳೆ ಮಾಡ್ತಾಳೆ, ನಾನು ನೋಡ್ತೀನಿ ಬರ್ರಿ. ವೈನಿ ನಿನ್ನ ಸಾಲಿ ಕತ್ತಿಲ್ಲ, ಆದ್ರೆ ಇವತ್ತು ಚಾಲೆಂಜ್ ಮಾಡ್ತೀನಿ. ನಿನ್ನ ಕಣ್ಣಿದ್ರಿಗಿನ ಎತ್ತರವಾದ ಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ನಮ್ಮ ತವ್ರ ಮನೆ ಹೊಸಲ ತುಳಿಯಂಗಿಲ್ಲ ನಾನು, ಇದು ನನ್ನ ಶಪಥ. ಈ ವಾಕಿ ಮಾತು ಏನು ಹಚ್ಕೊಂತೀಯ ಮೀನಾಕ್ಷಿ? ಏನು ಹುಚ್ಚಿದಿ ನೀನು? ನಿನ್ನ ಜೀವ ನೆನೆಸ್ತಂದ್ರೆ ನಮ್ಮ ಮನೆ ಬಂದು ನಾನು ನೋಡ್ಕೊಂಡು ಹೋಗು. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆಗೆ ಮಾತ್ರ ಹೆಜ್ಜೆ ಇಡಂಗಿಲ್ಲ. ಇನ್ನು ನಾನು ಏನು ಅನ್ನೋದು ತೋರಿಸಿನ ಆಮೇಲೆ ಹೆಜ್ಜೆ ಇಡ್ತೀನಿ. ಯಾವ ನಿನ್ನ ಮಗನ ಲಗ್ನ ಆಗಿಂದ ಮತ್ತು ನಿನ್ನ ಸೊಸಿದ ಆಸ್ತಿ ಬರ್ತತ್ಲ, ಅದೆಲ್ಲ ನಿಮ್ಮ ಪಾಲ ಹೋದಿಲ್ಲ? ನಿಮ್ಮ ತಮ್ಮ ಗಂಗಮ್ಮ ಕೊಳಿಗೆ ತಾಳಿ ಕಟ್ಟಿನ ಮುಗಿದು ಹೋತು, ಒಟ್ಟು ಆಸ್ತಿ ಎಲ್ಲ ಆಕೆಗೆ ಬರ್ತತಿ. ಬಾಬಿ ನಾನು ಈ ಮನೆ ಮಗಳಲ್ಲನ, ಮತ್ತು ಎಲ್ಲ ತಮ್ಮಗನ ಅದಷ್ಟು ಆಸ್ತಿ, ಅದ್ರಾಗ ನನಗೂ ಒಂದಿಟ್ಟೇನು ಪಾಲಿಲ್ಲನು. ಅಯ್ಯ ಹುಚ್ಚಿ ಆಟ ಅಲ್ಲ, ಆಯ್ತು ತಗೋ. ಒಂದು 5 ಎಕರೆ ನಿನ್ನ ಹೆಸರಲ್ಲಿ ಮಾಡಂತ ಹೇಳ್ತಾನೆ ನಿಮ್ಮ ತಮ್ಮಗ. ಬರೀ 5 ಎಕರೆ ಅಷ್ಟು ದೊಡ್ಡ ಜಮೀನ್ದಾರ ಮಗಳಕಿ ಏನು ತುಸ ಐತಿನ ಆಸ್ತಿ? ಒಂದು 10-15 ಎಕರೆ ಕೊಟ್ಟಾರವ. ಹೋಲ್ಬಿಡು. ಮತ್ತು ಬಂಗಾರ ಎಲ್ಲ ತರ್ತಾವಲ್ಲ, ಅವೆಲ್ಲ ಬಂಗಾರ ನನಗೆ ಕೊಡಿಸ್ಬೇಕು ನೋಡಿ ನೀನು. ಸೇರ್ ಒದ್ದು ಬರೋದಟ್ಟ ದಾರಿ ಕಾಯ್ಕತ್ತೀನಿ, ಬಂದ್ಲ ಅಂದ್ರೆ ಮುಗಿದು ಹೋತ್. ಆಕಿ ಹುಲಿ ಬೋನ್ಯಾಗ ಸಿಕ್ಕಾಕಂದಂಗ ಬಾಳೆ ಹೋಗೋದು ಭಾಳ ಕಷ್ಟ ಐತಿಕಿ. ಏನಿಲ್ಲ ಒಟ್ಟು ಕಸ್ಕೊಂಡ್ಬಿಡುದು. ಬಾಂಡೆ ಪಾಂಡೆ ತಿಕ್ಕಾಕ ಇಟ್ಟು ಬಿಡುದಕ್ಕಿನ್ನ ಆಟ ಇಟ್ಕೊಳೋದು. ಅಯ್ಯ ಬಿಟ್ಟಿಯಾಗಿ ಹಂಗಾರ ಒಬ್ಬಾಕಿ ಕೆಲಸಕ್ಕೆ ಬರ್ತಾ ಬಿಡು, ಇನ್ನೊಂದು 2 ತಿಂಗಳು ಆತಂದ್ರೆ. ಹಂಗಾದ್ರೆ ನಾನು ನೀನು ರಾಣಿ ಥರ ಮೆರಿಬೋದಲ್ವಿ? ಆಕಿ ಬಂಗಾರ ಸಾಮಾನು ಎಲ್ಲ ಹಾಕ್ಕೊಂಡು ನಾನು ನೀನು ರಾಣಿ ಥರ ಇರ್ಬೋದಲ್ವಿ? ಮತ್ತೆ ಇಷ್ಟು ವರ್ಷ ದುಡ್ದಿನ ನಾ ಈ ಮನೆಗೆ ಇನ್ನು ಮುಗಿತಾವ ಯಾವ? ಆಕಿ ಬಂದು ಮರ್ದಿನ ಒಂದು ಇತ್ತಾಗಿನ ಕಡ್ಡಿ ತೆಗೆದು ಇತ್ತಾಗ ಇಡಂಗಿಲ್ಲ, ಎಲ್ಲ ಆಕಿ ಗಂಗನ ಮಾಡ್ಬೇಕು. ಯಾಕಪ್ಪೆ ಮಗ ಯಾಕೆ ಹಿಂಗತಿ ಮಾಡ್ಕೊಂಡಿ? ಏನಾತ? ಆಕಿ ಗಂಗಾಗ ಎಷ್ಟು ಸೊಕ್ಕ ಐತಿ ನೋಡ್ಬೇ. ನಿಶ್ಚಿತಾರ್ಥ ಉಂಗ್ರಾನ ತಗದು ನನ್ನ ಮಕ್ಕದ ಬ್ಯಾಗ್ ಬೀಸಾಕಿದ್ಲು ಗೊತ್ತೇನೆ? ಹೂವಾ ಸೊಕ್ಕಿನ ಆಕೆ ಯಾಕೆ ಹಂಗತಿ ಮಾಡಿದ್ಲು? ಆ ನಸಿಬಿಗೆ ಕ್ಯಾಂಪಿಗೆ ಬಂದಿದ್ಲು, NSS ಕ್ಯಾಂಪಿಗೆ. ಫೋನ್ ಹಚ್ಚಿದ್ದೆ, ಹಿಂಗೆ ಬಂದೀನಿ ಅಂತ ಅಂದ್ಲು. ಸರಿ ಆತ್ ಬಿಡ, ಹಂಗಾದ್ರೆ ಮಾತಾಡ್ಸ್ಕೊಂಬಂದ್ರ ಆತಂತ ಹೋಗಿನಿ. ಅಲ್ಲಿ ಗಣಮಕ್ಳು ಕೂಡ ಹಲ್ಕಿಸ್ಕೊಂತ ನಿಂತಿದ್ಲು. ಹಿಂಗೆಲ್ಲ ಮಾಡಬಾರ್ದು ಅಂತ ಅಂದಿದ್ದಕ್ಕೆ ನನ್ನ ಮಕ್ಕದ ಮ್ಯಾಗ ಉಂಗ್ರ ಕಿತ್ತು ಬಿಸಾಕಿ ಇಲ್ಲಿ ನೋಡ್ಬೇ, ನೀನು ಬೇಡ ನಿನ್ನ ಸಂಬಂಧನೂ ಬೇಡ ಅಂತೇಳಿ. ನಂಗೆ ಗೊತ್ತಿತ್ತು ಆಕೆಗೆ ಸೊಕ್ಕ ಭಾಳ ಐತಿ, ನಾ ಅವಾಗ ಹೇಳಿದೆ ಬಾ ಸೊಕ್ಕ ಐತಿ ಆಕೆಗೆ ಅಂತೇಳಿ. ನೀನು ಗುಂಡೆ ಇದ್ದಂಗದಿ. ಲಗ್ನಕ್ಕಿಂತ ಮುಂಚೆ ಫೋನ್ ಹಚ್ಚೋದು ಮಾತಾಡೋದು ಇದೆಲ್ಲ ಬೇಕಾಗಿತ್ತನ?
ನನ್ನ ಮಗನ ಮಕ್ಕದ ಮ್ಯಾಗ ಆಕಿ ಹೆಂಗ ಉಂಗ್ರ ತೆಗೆದು ಹೋಗಿದ್ಲು, ಹೆಂಗ ಸಂಬಂಧ ಬ್ಯಾಡ ಅಂದ್ಲು. ತಡಿ ಕೇಳೇ ಬಿಡ್ತೀನಿ. ಅವ್ರ ಊರಿಗೆ ಹೋಗೇ ಬಿಡ್ತಾನಿ. ಯವ್ವ ನಾ ಲಗ್ನ ಅಂತ ಆದ್ರ ಆಕಿ ಗಂಗನ ಆಗುದು, ಇನ್ಯಾರನ್ನೂ ಲಗ್ನ ಆಗಂಗಿಲ್ಲ ನೋಡ್ ನಾನು. ನನಗೆ ಆಕಿ ಬೇಕು. ಅಯ್ಯಯ್ಯ, ಇಷ್ಟೆಲ್ಲ ಮಾಡಿದ್ರೆ ಆಕಿನ ಬೇಕಂತ ಹೇಳಲ್ಲ ನೀನು. ಏನ್ ಹೆಣ್ಣು ಅಂತಂಗಿಲ್ಲ ನಿನಗ? ಆಕಿಗೆ ಆಸ್ತಿ ಐತಿ ಅಂತ ಸೊಕ್ಕಲ. ಇರೋಲ್ದಕ್ಕ. ಆದ್ರ ಆಕಿನ್ನ ನಾ ಲಗ್ನ ಆಗುದು. ತಾಳಿ ಅಂತ ಕಟ್ಟಿದ್ರೆ ಆಕಿಗೆ ಕಟ್ಟೋದು. ಅದ್ ಹೆಂಗ್ ಬ್ಯಾಡ ಅಂತಾರ? ಬಂಗಾರದಂತ ಸಂಬಂಧ ಕೈ ತಪ್ಪಿಸ್ಕೊಳಕಾಗತ್ತಾನು? ನಾ ಬಿಟ್ಟಿ ನಾನು ಹೊಕ್ಕಿನಿ, ಊರಾಗ ಹಿರಿಯರನ್ನ ಕೂಡಿಸ್ತೀನಿ. ಅದು ಹೆಂಗ ಬ್ಯಾಡ ಅಂದ್ರಿ, ನಮ್ಮ ಸಂಬಂಧನ ಹೆಂಗ್ ಮುರ್ಕೊಂಡ್ರಿ ಅಂತ ಕೇಳ್ತಾನೆ. ನೀನ್ ತಲೆ ಕೆಡಿಸ್ಕೋಬೇಡ, ಹೊಕ್ಕಿನಿ ಅವ್ರ ಊರಿಗೆ ಹೋಗಿ ಮಾತಾಡ್ತಾನೆ. ಹೆಂಗ ಬ್ಯಾಡ ಅಂದ್ರಿ ಅಂತ ಕೇಳ್ತಾನೆ. ಮಗಳಿಗೆ ಇದ ಪದ್ಧತಿ ಕಲ್ಸಿರೇನೋ ಅಂತ ಕೇಳ್ತಾನೆ. ಊರಾಗ ಹಿರಿಯರ್ ಇರ್ತಾರ, ಹಿರಿಯರನ್ನ ಕೂಡಿಸ್ತೀನಿ. ಯಾಕೆ ಬ್ಯಾಡ ಅಂದ್ರು ಏನು ಎತ್ತ ಅಂತೇಳಿ. ಅಯ್ಯ, ಏನ್ ಸೀಮ್ಯಾಗಿಲ್ಲ ಸುಂದ್ರೇನು? ಮತ್ತೆ ನಮ್ಮ ತಮ್ಮಗೆ ಹೆಣ್ಣು ಹತ್ತಂಗಿಲ್ಲನು? ಹೋಗ್ಲಿ ಬಿಡು, ಆಕಿನ ಬ್ಯಾಡ ಅಂದ. ಮತ್ತ್ಯಾಕ ಮೈ ಮೇಲೆ ಬಿದ್ದು ಹೊಳೆ ಸಂಬಂಧ ಮಾಡ್ರಿ ಬೆಳೆಸ್ರಿ ನಮ್ ಕೂಡ ಅಂತ ಹೇಳಕೋಕಿ? ನಿನ್ನ ಹಸಿ ತಲಿ ಬೆಸಿಲಿ, ನಿನಗೇನು ಗೊತ್ತಾಗಂಗಿಲ್ಲ. ಅಲ್ಲ, ಹೆಣ್ಣಾಸ್ತಿ ತುಸ ಆಸ್ತಿ ಐತೇನು? ಅದನ್ನ ಕೈಯಾರೆ ತಪ್ಪಿಸ್ಕೊಳಕಾಗತ್ತೇನ? ಸುಮ್ರ ನೀನು ಅಂತ ಸಂಬಂಧ ಹೊಳಿ ಸಿಗ್ತಾವ ನಮಗ? ಓ ಹೌದಲ್ಲ, ನೀ ತಲೆ ಕೆಡ್ಸ್ಕೊಬೇಡ. ಹೋಗಿ ಮಾತಾಡ್ಕೊಂಡ್ ಬರ್ತಾ. ಆದ್ರ ಲಗ್ನ ಆಗಿಂದ ಆಕಿನ ಎಲ್ಲಿ ಇಡ್ಬೇಕು ಅಲ್ಲೇ ಇಡು ನೀನು. ತಲೆ ಮ್ಯಾಗ ಇಟ್ಕೊಂಡೇನ್ರನ ಆಕಿ ತಲಿನ ಮುಣಗಿಸ್ತಾಳ ನಿಂದು. ನಾ ದಿಂಡಕ್ಕೆ ಹೋಗಿ ಹೊಳೆ ಬರೋಳಗ ಇಷ್ಟೆಲ್ಲ ಕತಂತ್ರ ಮಾಡಿಬಿಟ್ಟಿರಲ್ಲ. ನೋಡ್ ಮಾವ, ಈಗ ರುಕ್ಮಿಣಿ ಹೋಗಿದ್ದಕ್ಕ ನಾನ ಕಾರಣ ಅಂತೇಳಿ ಈಗ ನನ್ನ ಬಿಡಕ್ ತಯಾರಾಗ್ಯಾರ ಇವ್ರು. ಮಾಡಿ ಮತ್ತೆ ನೀನ ಕಾರಣ ಹಾಕಿ ಮಗಳನ್ನ ಹದಬಸ್ತೆಗಿಟ್ಟು ಚಂದ ಬೆಳೆಸಿದ್ದೆ ಅಂದ್ರ ಆಕ್ಯಾಕ ಇನ್ನೊಬ್ಬನ್ ಕೂಡ ಓಡಿ ಹೋಗಿದ್ಲಲೆ ಮಳ್ಳಿ. ಮತ್ ನೀನ ಕಾರಣ ಹುಡುಗಿ ಓಡಿ ಹೋಗಾಕ. ನಿನ್ನೇನ್ ಬಾಯಿ ಐತೆ ಮತ್ತೆ ಏನಾರ ಐತೆ? ಹೌದಪ್ಪ, ಎಲ್ಲದಕ್ಕೂ ಈ ನಿಲ್ಲವ್ರನ್ನ ಕಾರಣ. ಯಪ್ಪ ಓಡಿಸ್ ಕಳ್ಸ ಗೊತ್ತ ನೀಕಿ ಮೊದ್ಲೇಕ ಎಲ್ಲ ಸಾರ್ಬರ್ತನ ಮಾಡ್ಯಾಳ ಈಕಿ. ನಮ್ಮ ಪಾಂಡ್ಯಾಗಿದ ಏನು ಗೊತ್ತಾಗಿಲ್ಲ. ಮತ್ತ ಹಂತಕಿ ಕೂಡ ಹೆಂಗ್ ಬಾಳೆ ಮಾಡ್ತಾನೆಪ್ಪ ನಮ್ಮ ಪಾಂಡ್ಯ, ಹೇಳ ನೋಡುನು. ಸೊಕುಬಾಯಿ, ನಿಂದ ನಿನಗ್ ಗೊತ್ತಿಲ್ಲವಾ? ಅವ್ರದ್ದು ಏನ್ ಮಾತಾಡ್ತಿ? ನೀವೊಂದು ಸುಮ್ ನಿಂದ್ರು. ಅಲ್ಲಿ ಇಷ್ಟು ವಯಸ್ಸಾದ್ಮೇಲೆ ಹೆಂಡ್ತಿನ ಬಿಡ್ತೀನಿ ಅಂತ ಎಲ್ಲಿ ತಿಳುವಳಿಕೆ ಎಲ್ಲಿಟ್ಟು ಇಲ್ಲಿ ಪಾಂಡ್ಯ? ಯಪ್ಪ, ನನ್ನ ಮರ್ಯಾದೆ ಹೋಗಕ್ ಕಾರಣ ಈಕಿ ಗೊತ್ತ ನಿಮ್ಗ? ಊರಾಗ ನಾ ತೆಲಿ ಎತ್ತಿ ಅಡ್ಡಾಡ್ಲಾರ್ದಂಗ್ ಮಾಡಿಟ್ಟು ಬಿಟ್ಲಿಕ್ಕಿ. ಈಗ ಸುದ್ದಿದ್ಲಂದ್ರ ಆಕ್ಯಾಕ ಓಡ್ ಬೇಕಿದ್ಲ ನನ್ನ ಮಗಳು? ಆ ಮಗಳಂತ ಎಷ್ಟಿಟ್ಕೊಂಡಿದ್ನಪ್ಪ. ಆದ್ರ ನನ್ನ ಮಗಳು ನನ್ನ ಬಗ್ಗೆ ಏನೂ ಇಟ್ಕೊಂಡಿಲ್ಲಪ್ಪ. ನಾನ್ ಬ್ಯಾಡ ಅಂತಕಿಗೆ ಅವ ನಿನ್ನೆ ಮೊನ್ನೆ ಸಿಕ್ಕವನ ಬೇಕಂತಕಿಗೆ. ಜಾಪಾನ ಜಪ್ನ ಎಲ್ಲ ಮಾಡ್ಯಾನ ನನ್ನ ಮಗ. ಈ ಯಾರು ಇಷ್ಟು ಸಾಲಿ ಓದ್ಸಂಗಿಲ್ಲ. ನನ್ನ ಮಗ ಇಷ್ಟು ಸಾಲಿ ಓದಿಸಿದ ನಿನ್ನೆ ಮೊನ್ನೆ ಬಂದು ಮುಡ್ದಾಡ್ಬೇಕಾಗಿ ನಿಕ್ಕಿಗೆ ಊರ್ ಲಡಿಬಿಗೆ ಅಲ್ಲೇ ಬಡದ್ ಹೋಗದ್ ಬಂದ್ ಬಿಡ್ಬೇಕಿಲ್ಲಕಿನ ನನ್ನ ಮಗಳು ಅಲ್ಲ ಅಂತೇಳಿ. ಮಾನ್ಗಿರಿ, ಏನಂತ ಮಾತಾಡಕತ್ತಿ ನೀನ? ಊರು ಬೆಂಕಿಗೆ ತುಪ್ಪ ಸುರಿಯಕತ್ತೇನ? ಬಾಯಿ ಸುಮ್ಮ ಇರ್ತೇನೆ? ಹೋಗಿದಕ್ ಬೈತಿ ನಿನ್ ಸಸಿ ಬೈ. ಆಕಿ ನಿಟ್ಪುಟ್ಟ ಮಗಳನ್ನ ಬೆಳೆಸಿದ್ಲ ಅಂದ್ರ ಆಕೆ ಯಾಕೆ ಓಡ್ಬೇಕಿದ್ಲ ಮಗಳು? ನೀನ್ ಇಟ್ಬಿಟ್ಟಾಗ ಗಂಡ ಮನೆಗಿದ್ದು ಬಾಳೆ ಮಾಡುವ ಹಿಂದೆಗಡೆ ನಮ್ಮನಿದು ಸುದ್ದಿ ಮಾತಾಡಕ್ ಬರುವಂತಿ. ಈಕಿ ಗಂಡನ ಮನೆಗಿದ್ದು ಬಕ್ ಬರ್ಲೆ ಬಿದ್ದು ಬಾಳೆ ಮಾಡಿ ಹೆಸರು ತಂದ ಆಕಿಕಿ. ಈಕಿ ಇನ್ನೊಬ್ರಿಗೆ ಹೇಳಾಕ್ ಬಂದ. ಬರೋಬ್ಬರಿ ಅಂದ್ರ ನೋಡ್ ಮಾವಾರು. ನೋಡಪ್ಪ, ನನಗದು ಏನು ಗೊತ್ತಿಲ್ಲ. ನನಗೆ ಈಕಿ ಬ್ಯಾಡ. ಅಷ್ಟೇ. ನಾ ಈಕಿ ಕೂಡ ಇನ್ನ ಸಂಸಾರ ಮಾಡಂಗಿಲ್ಲ. ವಯಸ್ಸಾದವ್ರು ಮಾತಾಡೋ ಮಾತಲ್ಲಿ ಹೆಂಡತಿ ಬಿಡ್ತಾನಂತ ಹೆಂಡತಿ ಪಾಪ ಆ ಹುಡುಗಿ ಏನ್ ಮಾಡೈತಿ? ಒಟ್ರು ಕೂಡಿ ಆ ಹುಡುಗಿ ಮ್ಯಾಗ ಗೋಬಿ ಕುಂದಿರ್ತಿದ್ರ ಹೆಂಗ? ಮತ್ತ ಈಗಿನ ಕಾರಣ ಈಕಿ ನಿಟ್ಪುಟ ಇದ್ಲ ಅಂದ್ರ ಮಗಳು ನಿಟ್ಪುಟ ಇರ್ತಿದ್ಲು. ನೀನು ಹೆಣ್ ನಡ್ದಿ ಒಂದಿಟ್ ನೋಡ್ಕೊಂಡ್ ಮಾತಾಡು. ನೀನು ನಿಟ್ಪುಟ್ಟಾಗಿದ್ದೆ ಅಂದ್ರ ನಮ್ಮ ಮಗಳು ಯಾಕೆ ಬಂದು ತವ್ರ ಮನೆ ಕುಂದಿರ್ತಿದ್ಲು? ನೋಡ್ಕೊಂಡು ಮಾತಾಡಕಲಿ. ಯಾಕ ಮಗಳಿಗೊಂದ್ ನ್ಯಾಯ, ಸೊಸಿಗೊಂದ್ ನ್ಯಾಯನ? ಯಪ್ಪ, ಹೇಟ್ ಮಾತಾಡಿದ್ರು ಅಷ್ಟ. ನಾನಂಕ್ರು ಈಕಿ ಕೂಡಂಕ್ರು ಬಾಳೆ ಮಾಡಂಗಿಲ್ಲ. ನನಗೆ ಈಕಿ ಬ್ಯಾಡ. ಯಾವಾಗ ಈಕಿ ನನಗ್ ಗೊತ್ತಿಲ್ಲಾರ್ದಂಗ ಮಗಳನ್ನ ಓಡಿಸಿ ಕಳಿಸ ಅಂದ್ರೆ ಈಕಿ ನನಗ್ ಗೊತ್ತ ಬ್ಯಾಡ. ಇದ್ರಾಗ ನಂದೇನು ತಪ್ಪಿಲ್ಲ. ಎಷ್ಟು ಹೇಳಿದ್ರು ನನ್ನ ಮಾತ ಕೇಳವಲ್ರಿ. ನಾನು ಒಟ್ಟು ಆಸ್ತಿನ ನಿಮ್ಮ ಅಕ್ಕನ ಹೆಸರೇ ಬರೋದು ಬಿಡ್ಲಾ? ಹೋಗ್ಲಿಕ್ಕೆ ಪಡ್ಗುಡ್ಕೊಂತ. ಯವ್ವ, ಅಷ್ಟು ಆಸ್ತಿ ನನ್ನ ಹೆಸರೇ? ಏನ್ ಮಾತಾಡಕತ್ತಿ ನೀನ? ಅಯ್ಯ, ಅದು ಅವ ಸ್ವಂತ ದುಡ್ದಿದ್ದು. ನೋಡಪ್ಪ, ನಿಮ್ಮ ಅಕ್ಕನ ಗಂಡನು ಅದು ಬರೋಬ್ಬರಿ ಇಲ್ಲ. ಕೊನೆಯ ತನಕ ನಾ ಎಷ್ಟು ತಿಂದಾಕೆಪ್ಪ ಪಾಂಡ್ಯ ಬಿದ್ದು ಹೋಗು ಮೂಳ. ಈಗ ನೀನ್ ಏನ್ ತನಕ ಸರಿ ಇಲ್ಲ. ಅದಕ್ಕ ನಿಮ್ಮ ಅಕ್ಕನ ಹೆಸರೇ ಮಾಡಿಬಿಡು. ಇಬ್ರು ತಿನ್ಕೊಂಡು ಉಣ್ಕೊಂಡು ಚಂದಗಿರ್ರಿಯಪ್ಪ. ಮುದಿಕೆಗೆ ಆದ್ರೂ ಬುದ್ಧಿ ಇಲ್ಲ ನೋಡಿ ನಿನಗ. ಏನ್ ಮಾತಾಡ್ತೀನಿ ಅನ್ನೋದು ಕವರ ಇಲ್ಲ ನಿನಗ. ಮಾವರ, ನನಗೆ ಆಸ್ತಿ ಅಂತಸ್ತಿ ಏನೂ ಬ್ಯಾಡ್ರಿ. ಆದ್ರ ಇವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ರಿ ಮಾವರ. ನಾ ಎಲ್ಲಿ ಹೋಗಂಗಿಲ್ರಿ, ಇಲ್ಲೇ ಇರ್ತೀನ್ರಿ. ನೀಲವ, ನಾ ಅದನ್ನ ನೀ ಹೆದರ್ಕ್ ಹೋಗ್ಬಿಡ್ವಿ. ನೀಲವ ಎಲ್ಲಿ ಹೋಗಂಗಿಲ್ಲ, ಇದ ಮನೆಗೆ ಇರ್ತಾಳ. ನಾನು ಹೇಳ್ದಂಗ ಈ ಮನೆ ಒಟ್ಟರು ಕೇಳ್ಬೇಕು. ಈ ಮನೆ ಹಿರಿಯಾದೀನಿ ನಾನು. ನಾ ಹೇಳ್ದಂಗ ನೀವೆಲ್ಲಾರು ಕೇಳ್ಬೇಕು. ಪಾಂಡ್ಯ, ನಿಮ್ಮ ಅಪ್ಪನ ಮ್ಯಾಗ ನಿನ್ಗೇನಾರ ಒಂದೀಟದ ಗೌರವ ಇತ್ತಂದ್ರ ನನ್ನ ಮಾತಿಗೆ ನೀನು ಒಪ್ಕೊಂಡು ಸುಮ್ಮನೆ ಇರ್ತಿ. ಇಲ್ಲ ಮರ್ಯಾದಿಲ್ಲ ಅಂದ್ರ ನೀನ ತಿಳ್ದಂಗ ಮಾಡು.